ಹಾಗೆ ನೋಡಕ್ಕೆ ಹೋದ್ರೆ ನಾನು ಆಗಲೇ ಹೇಳ್ತಾ ಇದ್ದೆ, ಪ್ರಧಾನಿ ಮೋದಿ ಅವರು ಮಹಾನ್ ಶಿವಭಕ್ತರು. ಅವರು ಈ ರೀತಿ ಪುಣ್ಯ ಸ್ನಾನಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದೇ ಮೊದಲೇನಲ್ಲ. ಯಾವಾಗ ಅವಕಾಶಗಳು ಸಿಗ್ತಾ ಹೋಗುತ್ತೆ ಆ ಸಂದರ್ಭದಲ್ಲೆಲ್ಲ ಅವರು ಪುಣ್ಯ ಸ್ನಾನಗಳನ್ನು ಮಾಡಿದ್ದಾರೆ. ಅದನ್ನು ಯಾವತ್ತೂ ಕೂಡ ಮಿಸ್ ಮಾಡಿಕೊಂಡಿಲ್ಲ. ಸೊ ಹಾಗಾಗಿ ಅದರಲ್ಲೂ ಮೋದಿಯವರು ಪ್ರಧಾನಿಯಾದ ನಂತರ ಮತ್ತು ಪ್ರಧಾನಿ ಆಗೋದಕ್ಕೆ ಮೊದಲು ಅವರು ಪುಣ್ಯ ಸ್ನಾನಗಳನ್ನು ಕೈಗೊಂಡಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ಬೋದು. ದೃಶ್ಯಗಳಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಲ್ಲ, ಅದು ಇವತ್ತಿನ ದೃಶ್ಯಗಳಲ್ಲ. ಈ ಹಿಂದೆ ಅವರು ಪುಣ್ಯ ಸ್ನಾನವನ್ನು ಮಾಡಿರ್ತಕ್ಕಂಥ ಬೇರೆ ಬೇರೆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಇಂಥ ಅವಕಾಶವನ್ನು ಯಾವತ್ತೂ ಕೂಡ ಪ್ರಧಾನಿ ಮೋದಿಯವರು ಮಿಸ್ ಮಾಡ್ಕೊಳ್ಳಲ್ಲ. ಅದರಲ್ಲೂ ಈ ಸರ್ತಿ 144 ವರ್ಷಗಳ ನಂತರ ಬಂದಿರೋದ್ರಲ್ಲಿ ಮಿಸ್ ಮಾಡ್ತಾರಾ? ಖಂಡಿತ ಇಲ್ಲ. ಒಂದೊಂದಾಗಿ ನೋಡ್ತಾ ಹೋಗೋಣ. 2008ರಲ್ಲಿ ಶಿಪ್ರಾ ನದಿ ಸ್ನಾನವನ್ನು ಪ್ರಧಾನಿ ಮೋದಿಯವರು ಮಾಡ್ತಾರೆ. ಆಗಿನ್ನೂ ಅವರು ಪ್ರಧಾನಿ ಆಗಿರಲಿಲ್ಲ. ಎಲ್ಲಿ ಅಂದರೆ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಮಹಾಕಾಳೇಶ್ವರನ ಸನ್ನಿಧಿಯಲ್ಲಿ ಸಿಂಹಸ್ಥ ಕುಂಭಮೇಳ ಅಂತ ನಡೆದಿತ್ತು. ಆವಾಗ ಸಿಂಹಸ್ಥ ಕುಂಭಮೇಳದಲ್ಲಿ ಸ್ನಾನವನ್ನು ಮಾಡಿದರು. ಅದಾದ ನಂತರ 2018ರಲ್ಲಿ ಅಗ್ನಿತೀರ್ಥ ಸ್ನಾನವನ್ನು ಮಾಡಿದರು. ಎಲ್ಲಿ ಅಂತಂದರೆ ತಮಿಳುನಾಡಿನ ರಾಮೇಶ್ವರಂನಲ್ಲಿ. ಈ ದೃಶ್ಯದಲ್ಲಿ ತಾವು ಆಗಲೇ ನೋಡ್ತಾ ಇದ್ದೀರಿ. ರಾಮೇಶ್ವರಂಗೆ ಅವರು ಹೋಗಿದ್ದು ಅಗ್ನಿತೀರ್ಥ ಸಮುದ್ರದಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ಅದಾದ ನಂತರ ರಾಮೇಶ್ವರ ದೇವಸ್ಥಾನಕ್ಕೆ ಪ್ರಧಾನಿ ಮೋದಿ ಅವರು ಹೋಗಿದ್ದನ್ನು ನಾವು ನೋಡ್ತಾ ಇದೇ ದೃಶ್ಯ ನೀವೀಗ ನೋಡ್ತಾ ಇದ್ದೀರಲ್ಲ, ಇದು ರಾಮೇಶ್ವರಂಗೆ ಪ್ರಧಾನಿ ಮೋದಿಯವರು ಹೋಗಿದ್ದು. ಅಲ್ಲಿ ಅವರು ಅಗ್ನಿತೀರ್ಥ ಅಂತ ಇದೆ, ದೇವಸ್ಥಾನದ ಮುಂಭಾಗದ ಸಮುದ್ರ, ಅಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಅವರು ದೇವರನ್ನು ಅಂದರೆ ಅಲ್ಲಿ ಕೆಲವು ದೇವಸ್ಥಾನದ ಸುತ್ತ 21 ಬಾವಿಗಳಿದೆ. ಆ ಬಾವಿಗಳ ನೀರನ್ನೂ ಕೂಡ ಅವರು ತಲೆಗೆ ಹಾಕ್ಕೊಂಡು ಅದಾದ ನಂತರ ದೇವಸ್ಥಾನ ಪ್ರವೇಶ ಮಾಡಿದರು 2018ರಲ್ಲಿ. ಇನ್ನು 2019ರಲ್ಲಿ ಪ್ರಯಾಗ್ರಾಜ್ನ ಉತ್ತರ ಪ್ರದೇಶದಲ್ಲಿ ಈ ಹಿಂದೆ ಅವರು ಮಾಡಿದರು. ಈ ಹಿಂದೆ ಅಲ್ಲೊಂದು ಕುಂಭಮೇಳ ನಡೆದಿತ್ತು. ಈ ಹಿಂದೆ ಇದೇ ಜಾಗದಲ್ಲಿ ಅಲ್ಲಿ ಮಾಡಿದರು. 2021ರಲ್ಲಿ ಗಂಗಾ ಸ್ನಾನ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದರು, ಕಾಶಿಗೆ ಭೇಟಿ ಕೊಟ್ಟಂತಹ ಸಂದರ್ಭ. ಇನ್ನು 2024ರಲ್ಲಿ ಅನುಷ್ಠಾನ ಸ್ನಾನ ಅಂತ ಮಾಡಿದರು. ರಾಮ ಮಂದಿರ ಉದ್ಘಾಟನೆಯ ಅನುಷ್ಠಾನ. ಒಂದು ತಂಬಿಗೆಯನ್ನು ಹಿಡ್ಕೊಂಡು ನಡ್ಕೊಂಡು ಬರ್ತಾರೆ, ಕೆಂಪು ವಸ್ತ್ರಧಾರಿಯಾಗಿ, ನೀವು ನೆನಪಿಟ್ಕೊಂಡಿರಬಹುದು. ಅದು ಅವರು ರಾಮ ಮಂದಿರ ಉದ್ಘಾಟನೆಯ ಸಂದರ್ಭ ಕಳೆದ ವರ್ಷ ಅಗ್ನಿತೀರ್ಥ ಕಡಲ ತೀರದಲ್ಲಿ ಅದು ಕೂಡ ಪುಣ್ಯ ಸ್ನಾನವನ್ನು ಅವರು ಮಾಡಿದರು. ಸರಯೂ ನದಿಯಲ್ಲಿ, ಇದು ಕಾಶಿದು ನೀವು ನೋಡ್ತಾ ಇರ್ತಕ್ಕಂಥದ್ದು, ಇದು ಕಾಶಿಗೆ ಭೇಟಿ ಕೊಟ್ಟಿದ್ದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಪ್ರಧಾನಿ ಮೋದಿ ಅವರು ಈ ರೀತಿ ಪುಣ್ಯ ಸ್ನಾನಗಳನ್ನು ಮಾಡಿರ್ತಕ್ಕಂಥದ್ದು ಇದೇ ಮೊದಲೇನಲ್ಲ. ಕೆಲವೊಂದು ಎಕ್ಸಾಂಪಲ್ಸನ್ನು ನಾನು ಕೊಟ್ಟೆ. ಆ ನಂಬಿಕೆ, ಆ ಶಕ್ತಿ ಮತ್ತು ಅವರಲ್ಲಿ ಆ ಅದಮ್ಯ ಚೈತನ್ಯವನ್ನು ತುಂಬೋದಕ್ಕೆ ಕಾರಣವಾಗ್ತಾ ಇದೆಯಾ ಅಂತಕ್ಕಂಥದ್ದು ಪ್ರಶ್ನೆ. ಯಾಕೆಂದರೆ ಅದ್ರ ಬಗ್ಗೆ ತುಂಬ ಜನ ಆಧ್ಯಾತ್ಮಿಕ ಚಿಂತಕರು ಮಾತನಾಡಿದ್ದಾರೆ. ಹೌದು ಅರವಿಂದ್, ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಾಕಷ್ಟು ಧಾರ್ಮಿಕ ಆಚರಣೆಗಳಲ್ಲಿ ಭಾಗಿಯಾಗುವಂಥದ್ದು, ವಿವಿಧ ದೇವಸ್ಥಾನಗಳಿಗೆ ಭೇಟಿ ಕೊಡುವಂಥದ್ದು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಅವರ ಏನು ಇತಿಹಾಸವನ್ನು ನೋಡಿದಂಥ ಸಂದರ್ಭದಲ್ಲಿ ಅವರು ಬಹಳಷ್ಟು ಸ್ಪಿರಿಚುಯಾಲಿಟಿಯ ಜೊತೆಗೆ ಕನೆಕ್ಟ್ ಆಗಿರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಎಲ್ಲೇ ಅವಕಾಶಗಳು ಸಿಕ್ಕಾಗ ಕೂಡ ಪುಣ್ಯ ಸ್ನಾನವನ್ನು ಮಾಡುವಂಥದ್ದು ಮತ್ತು ವಿಶೇಷವಾಗಿ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡುವಂಥದ್ದು, ಈ ರೀತಿಯಾದಂಥ ಕೆಲಸಗಳನ್ನ ಮಾಡ್ಕೊಳ್ತಾ ಬಂದಿದ್ದಾರೆ. ಪ್ರತಿ ರಾಜ್ಯಗಳಿಗೂ ಕೂಡ ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಪ್ರಮುಖ ದೇವಸ್ಥಾನಗಳಿಗೂ ಕೂಡ ಭೇಟಿಯನ್ನು ಕೊಟ್ಟು ವಿಶೇಷವಾದಂಥ ದರ್ಶನವನ್ನು ಮಾಡುವಂಥದ್ದು, ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ನೀವು ಕೊಟ್ಟಂಥ ಎಕ್ಸಾಂಪಲ್ ರೀತಿಯಲ್ಲೇ ಕೂಡ 2008ರಲ್ಲಿ ಮಧ್ಯಪ್ರದೇಶನಲ್ಲಿ, ಅದಾದ ಬಳಿಕ ಕಳೆದ ವರ್ಷ ನಾವು ಗಮನಿಸೋದಾದರೆ ರಾಮ ಮಂದಿರ ಉದ್ಘಾಟನೆ ಆಗಬೇಕಾದಂಥ ಸಂದರ್ಭದಲ್ಲಿ ಅನುಷ್ಠಾನ ಸ್ನಾನವನ್ನು ಕೂಡ ಮಾಡಿದ್ರು. ಇದ್ರ ಜೊತೆಗೆ ಮಹಾಕುಂಭ ಮೇಳದಲ್ಲಿ ನರೇಂದ್ರ ಮೋದಿ ಅವರು ಅಮೃತ ಸ್ನಾನವನ್ನು ಮಾಡ್ತಿರುವಂಥದ್ದು ಇದೇ ಮೊದಲಲ್ಲ. 2019ರಲ್ಲೂ ಕೂಡ ಅಲ್ಲೊಂದು ಕುಂಭಮೇಳ ನಡೆದಿತ್ತು. ಆ ಕುಂಭಮೇಳದಲ್ಲೂ ಕೂಡ ನರೇಂದ್ರ ಮೋದಿ ಅವರು ಭಾಗಿಯಾಗಿ ಅಮೃತ ಸ್ನಾನವನ್ನ ಕೂಡ ಮಾಡಿದ್ರು. ಈಗ 2ನೇ ಬಾರಿಗೆ ಅವರು ಅಮೃತ ಸ್ನಾನವನ್ನ ಮಾಡ್ತಾ ಇರುವಂತದ್ದು ಮಹಾಕುಂಭ ಆಗಿರುವಂತಹ ಹಿನ್ನೆಲೆಯಲ್ಲಿ 144 ವರ್ಷಗಳಿಗೊಮ್ಮೆ ಬರುತ್ತೆ. ಸೊ ಹೀಗಾಗಿ ಅವರು ಅಮೃತ ಸ್ನಾನವನ್ನ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿರುವಂತದ್ದು. ಮೌನಿ ಅಮಾವಾಸ್ಯೆಯ ದಿನದಂದು ಏನು ಕಾಲ್ತುಳಿತ ಸಂಭವಿಸಿತು ಆ ಸಂದರ್ಭದಲ್ಲಿ ಏನು ಜನರು ಸಾವನ್ನಪ್ಪಿದ್ರು, ಈ ಸಂದರ್ಭದಲ್ಲಿ ಈ ಒಂದು ಪ್ರೋಗ್ರಾಮ್ ಏನಿದೆ ಇದು ಕ್ಯಾನ್ಸಲ್ ಆಗಬಹುದು ಅನ್ನುವಂತಹ ನಿರೀಕ್ಷೆಗಳನ್ನ ಕೂಡ ಮಾಡಲಾಗಿತ್ತು. ಬಹಳಷ್ಟು ಮೂಲಗಳು ಕೂಡ ಹೇಳಿದ್ವು ನರೇಂದ್ರ ಮೋದಿ ಅವರು ಬಹುಶಃ ಅಲ್ಲಿನ್ನು ಹೋಗ್ಲಿಕ್ಕಿಲ್ಲ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಮಾತುಗಳು ಕೇಳಿ ಬಂದಿತ್ತು. ಆದಾಗ್ಯೂ ಕೂಡ ಈಗ ನರೇಂದ್ರ ಮೋದಿ ಅವರು ಪ್ರಯಾಗ್ರಾಜ್ಗೆ ಭೇಟಿಯನ್ನು ಕೊಟ್ಟು 2ನೇ ಬಾರಿಗೆ ಕುಂಭಮೇಳದಲ್ಲಿ ಭಾಗಿಯಾಗ್ತಾ ಇರುವಂತದ್ದು ಮಹಾಕುಂಭದ ಭಾಗವಾಗಿ ಈಗ ಅವರು ಅಮೃತ ಸ್ನಾನವನ್ನು ಕೂಡ ಮಾಡ್ತಾ ಇದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.